ಸಂಖ್ಯೆ 1. ವಾಹ್, ನಿಮಗೆ ಗೊತ್ತಿದೆಯಾ? ಈ 1ರಲ್ಲಿ ಹುಟ್ಟಿದವರು ನೀವು ಗಮನಿಸಿ ನೋಡಿ, ದೇ ವಾಕ್ ಲೈಕ್ ಎ ಲಯನ್. ನೀವು ಎಲ್ಲಿದ್ದರು, ಹೇಗಿದ್ದರು, ಯಾರ ಜೊತೆಯಲ್ಲಿದ್ದರು, ನೀವು ರಾಜರಂತೆಯೇ, ಸಿಂಹದಂತೆಯೇ. ಯಾ ಬಾಂಡ್ ಟು ಬಿ ಎ. ನೀವು ಅದೇ ಮಕ್ಕಳೇ ನೀವು ಹುಟ್ಟಿರೋದು. ಈ 1 ಅನ್ನೋದು ಇದೆಯಲ್ಲ, ಅದರ ಗತ್ತೆ ಅದು ಸೂರ್ಯ ಸಿದ್ಧಾಂತ. ಸೂರ್ಯನ ಪ್ರತೀಕ, ರಾಜ್ಯಾಧಿಕಾರ. ನೀವೆಲ್ಲೇ ಇದ್ರೂ ನಿಮ್ಗೊಂದು ಆಸೆ ಇರುತ್ತೆ, ಆ ಸೀಟ್ ನಂದು ಕಣೋ ಅಂತ. ಹೌದು ಅಲ್ವೋ ಹೇಳಿ? ಏನೋ ನಮ್ಮ ಒಂದು ಕರ್ಮ, ದ ರಾಂಗ್ ಪೀಪಲ್, ರಾಂಗ್ ಜಡ್ಜ್ಮೆಂಟ್, ರಾಂಗ್ ಕಮಿಟ್ಮೆಂಟ್, ರಾಂಗ್ ಕನೆಕ್ಷನ್, ಈ ರೀತಿ ಆಗಿರತಕ್ಕಂಥದ್ದಿದ್ದರು. ನೀವೆಲ್ಲಿದ್ದರು, ಹೇಗೇ ಇದ್ದರು, ಯಾರ ಜೊತೆಯಲ್ಲಿದ್ದರು, ನಿಮ್ಮ ಆಲೋಚನೆ, ನಿಮ್ಮ ವೇಗ, ನಿಮ್ಮ ಚಿಂತನೆ, ನಿಮ್ಮ ಮಂಥನ, ಯು ಆರ್ ಆಲ್ವೇಸ್ ನಂಬರ್ 1. ಹೌದು ಅಲ್ವೋ? ಸಾಮಾನ್ಯವಾಗಿ ನೀವು ಗೊತ್ತಿಲ್ಲ, ನಿಮಗೆ ಈ 1ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಹುಟ್ಟು ಹೋರಾಟಗಾರರು ದಂಡಯಾತ್ರೆ ಮಾಡಲೇಬೇಕು. ನಿಮಗೇ ಆಗೋದು ನೋವುಗಳು ಆಗಿದೆಯಾ ಇಲ್ವಾ ಹೇಳಿ? ಅವಮಾನಗಳಾಗಿದೆಯಾ ಇಲ್ವಾ ಹೇಳಿ? ನೀವು ಏನ್ ಮಾಡಕ್ ಹೋದ್ರು ಅಲ್ಲೊಂದು ಕೊಂಕುಗಳು ಬಂದಿದ್ದಾವ ಇಲ್ವಾ ಹೇಳಿ? ಇವನು ಮಾಡಿಬಿಟ್ಟ, ಈಕೆ ನೋಡು. ನೀವು 1ರಲ್ಲಿ ಹುಟ್ಟಿದ್ದೀರಿ ಅಂದ್ರೆ ಬಿ ಪ್ರೌಡ್ ಯುವರ್ ಸೆಲ್ಫ್ ಮಕ್ಕಳೇ. ನೀವು ನಂಬರ್ 1. ಆದರೆ ಅದಕ್ಕೆ ಕೆಲವೊಂದು ತ್ಯಾಗಗಳನ್ನ ಮಾಡಬೇಕಾಗುತ್ತೆ. ನಂಬರ್ 1 ಆಗ್ಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ, ಎಷ್ಟೋ ಸಂಬಂಧಗಳನ್ನು ಕೂಡ ಕೆಲವೊಂದು ಸಮಯ ಬಿಡಬೇಕಾಗುತ್ತೆ. ದೊರೆಯೇ ಒಂದು ದೊರೆ ಬಂದು ತನ್ನವರನ್ನ ಬೆಳೆಸ್ತಾನೆ ಅಂದ್ರೆ ಅವನು ದೊರೆ ಅಲ್ಲ, ತನ್ನ ಕುಲ ಬಾಂಧವರನ್ನ ಬೆಳೆಸ್ತಾನೆ. ತನ್ನ ಜಾತಿ ಬಾಂಧವರನ್ನ ಬೆಳೆಸ್ತಾನೆ. ಅಲ್ಲವೇ ಅಲ್ಲ. ಈಸ್ ಆಲ್ವೇಸ್ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಿಗ್ತಾನೆ, ಖಂಡಿತ ಅವನು ದೊರೆನೇ ಅಲ್ಲ, ನಂಬರ್ 1 ಅಲ್ವೇ ಅಲ್ಲ. ಈ ಮಾಹಿತಿ ನಾನು ಯಾರು ಗೊತ್ತಾ? ಖಂಡಿತ ಇಲ್ಲ. ಭೇದ ಭಾವವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿ ಎಂದಿಗೂ ನಂಬರ್ 1 ಆಗ್ಲಿಕ್ಕೆ ಆಗೋದಿಲ್ಲ. ಅದೊಂದು ಸ್ವಲ್ಪ ಸಮಯಕ್ಕಾಗಬಹುದೇನೋ, ನಿಮ್ಗದು ಬರೋದು ಇಲ್ಲ. ಹೌದು ಅಲ್ವೋ ಹೇಳಿ? ನೀವು ಯಾರನ್ನು ತಾರತಮ್ಯ ಮಾಡುವುದಿಲ್ಲ ನಂಬರ್ 1 ಅಲ್ಲಿ ಹುಟ್ಟಿದವರು.